ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನೀವು ರಾಬಿನ್ ಹುಡ್ ಇತಿಹಾಸವನ್ನು ಕೇಳಿರ್ತೀರಾ ಅಥವಾ ಪುಸ್ತಕಗಳಲ್ಲಿ ಓದಿರ್ತೀರಾ. ಕಳ್ಳತನ ದರೋಡೆ ಮಾಡಿ ಒಂದೊಳ್ಳೆ ಕೆಲಸಗಳಿಗೆ ಆ ಹಣವನ್ನು ಯೂಸ್ ಮಾಡ್ಕೊಳ್ತಿದ್ದ. ಅದೇ ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಬ್ಬ ಅಪ್ಡೇಟೆಡ್ ರಾಬಿನ್ ಹುಡ್ ಇದ್ದಾನೆ. ಕಳ್ಳತನ ಮಾಡಿ ಜೈಲಿಗೆ ಹೋಗಿ ಬಂದರೂ ಕೂಡ ಮತ್ತೆ ಕಳ್ಳತನ ಮಾಡ್ತಾನೆ ಇದ್ದ. ಆದರೆ ಪದೇ ಪದೇ ಕಳ್ಳತನ ಮಾಡ್ತಾ ಇದ್ದಂತಹ ಆ ಕಳ್ಳನನ್ನು ಪೊಲೀಸರು ಪರ್ಸನಲ್ ಆಗಿ ವಿಚಾರಣೆ ಮಾಡಿದ್ದಾರೆ. ಆ ಕಳ್ಳ ಹೇಳಿದಂತಹ ಒಂದು ಹೇಳಿಕೆಗೆ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ದಾರೆ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆಯಲ್ಲಿ ಖತರ್ನಾಕ್ ಮನೆಗಳರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಪೈಕಿ ಒಬ್ಬ ಕಳ್ಳ ತಾನು ಕದ್ದಿದಂತಹ ಹಣದಲ್ಲಿ 20 ಮಕ್ಕಳ ಶಾಲಾ ಕಾಲೇಜು ಫೀಸನ್ನು ಕಟ್ಟಿರೋದಾಗಿ ಹೇಳಿದ್ದಾನೆ. ಈ ಅಚ್ಚರಿ ವಿಚಾರ ಕಳ್ಳನ ಮಾತಿನಿಂದಲೇ ಬೆಳಕಿಗೆ ಬಂದಿದೆ. ಹೌದು, ಕಳ್ಳತನ ಮಾಡಿದಂತಹ ಹಣದಲ್ಲಿ 20 ಮಕ್ಕಳ ಶಾಲಾ ಕಾಲೇಜು ಫೀಸನ್ನು ಕಟ್ಟಿದಂತಹ ಖತರ್ನಾಕ್ ಮನೆಗಳರನ್ನ ಬ್ಯಾಡರಹಳ್ಳಿ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಅರೆಸ್ಟ್ ಆದವರನ್ನ ಬೇಗೂರಿನಲ್ಲಿ ವಾಸ ಮಾಡುವಂತಹ ಶಿವು ಅಲಿಯಾಸ್ ಶಿವರಪ್ಪನ್, ಅವರ ಫ್ರೆಂಡ್ಸ್ಗಳಾದ ಅನಿಲ್ ಅಲಿಯಾಸ್ ಜಗ್ಗಾ ಹಾಗೂ ವಿವೇಕ್ ಅಂತ ಗುರುತಿಸಲಾಗಿದೆ. ಈ ಮೂವರ ಪೈಕಿ ಶಿವು ಅಲಿಯಾಸ್ ಶಿವರಪ್ಪನ್ ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್. ಹೆಂಡತಿ ಮಕ್ಕಳಿಲ್ಲದಂತಹ ಶಿವು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಾಗಿ ಯೋಚನೆಯನ್ನು ಮಾಡ್ತಾ ಇದ್ದ. ಇದರ ನಡುವೆ ಏರಿಯಾದಲ್ಲಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ತನ್ನ ಸ್ನೇಹಿತರು ಒದ್ದಾಡ್ತಿದ್ದನ್ನು ಕಣ್ತುಂಬ ನೋಡ್ದ. ಅದಾದಮೇಲೆ ಶಿವು ಬ್ಯಾಡರಹಳ್ಳಿ ಸೇರಿಕೊಂಡು ಸಾಕಷ್ಟು ಮನೆಗಳಿಗೆ ಕನ್ನವನ್ನು ಹಾಕ್ತಾ ಇದ್ದ. ಕದ್ದಂತಹ ಚಿನ್ನಾಭರಣವನ್ನು ತನ್ನ ಸ್ನೇಹಿತರಾದಂತಹ ಅನಿಲ್ ಅಲಿಯಾಸ್ ಜಗ್ಗಾ ಹಾಗೂ ವಿವೇಕ್ನ ಸಹಾಯದಿಂದ ಮಾರಾಟವನ್ನು ಮಾಡ್ತಾ ಇದ್ದ. ಹೀಗೆ ಮಾರಾಟ ಮಾಡಿದಂತಹ ಹಣವನ್ನು ಮಕ್ಕಳ ಶಾಲಾ ಕಾಲೇಜಿಗೆ ಫೀಸನ್ನು ಕಟ್ತಿದ್ದಂತೆ. ಪೊಲೀಸರ ಮಾಹಿತಿ ಪ್ರಕಾರ ತಮಿಳುನಾಡಿನಲ್ಲಿ 22 ಲಕ್ಷಕ್ಕೆ ಶಿವು ಚಿನ್ನವನ್ನು ಮಾರಾಟ ಮಾಡಿದ್ದ. ಆ ಹಣದಲ್ಲಿ ವಿವೇಕ್ಗೆ 4 ಲಕ್ಷ, ಅನಿಲ್ಗೆ 4 ಲಕ್ಷ ರೂಪಾಯಿ ಮೌಲ್ಯದ ಆಟೋವನ್ನು ಕೊಡಿಸಿದ್ದ. ಉಳಿದಂತಹ 14 ಲಕ್ಷ ಹಣದಲ್ಲಿ ಏರಿಯಾದ 20 ಮಕ್ಕಳಿಗೆ ಶಾಲಾ ಹಾಗೂ ಕಾಲೇಜು ಫೀಸನ್ನು ಕಟ್ಟಿದ್ದಾನೆ. ಮನೆಗಳನ್ನ ಬೆನ್ನತ್ತಿದಂತಹ ಬ್ಯಾಡರಹಳ್ಳಿ ಪೊಲೀಸರು ಮೂವರನ್ನ ಬಂಧನವನ್ನು ಮಾಡಿದ್ದಾರೆ. ಶಿವು, ಅನಿಲ್ ಹಾಗೂ ವಿವೇಕ್ನನ್ನ ಬಂಧಿಸಿದಂತಹ ಪೊಲೀಸರು 24 ಲಕ್ಷ ಮೌಲ್ಯದ 260 ಗ್ರಾಂ ಚಿನ್ನದ ಗಟ್ಟಿಯನ್ನು ಸೀಸ್ ಮಾಡಿದ್ದಾರೆ. ಇನ್ನು ವಿಚಾರಣೆ ಟೈಮ್ನಲ್ಲಿ ನನ್ನನ್ನು ಜೈಲಿಗೆ ಕಳಿಸಿದ್ರು ಕೂಡ ಪರವಾಗಿಲ್ಲ, ನಾನು ಕಳ್ಳತನ ಮಾಡೋದು ಮಾತ್ರ ಬಿಡೋದಿಲ್ಲ ಅಂತ ಆರೋಪಿ ಶಿವು ಹೇಳ್ಕೊಂಡಿದ್ದಾನೆ. ಜೈಲಿಂದ ಹೊರಬಂದ ಮೇಲೆ ಮತ್ತೆ ಕಳ್ಳತನವನ್ನು ಮಾಡಿ 100ಕ್ಕೂ ಹೆಚ್ಚಿನ ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟಿ ಸಾಯ್ತೀನಿ ಅಂತ ಆರೋಪಿ ನೇರವಾಗಿ ಹೇಳಿದ್ದಕ್ಕೆ ಪೊಲೀಸರು ಅಚ್ಚರಿನ ಪಟ್ಟಿದ್ದಾರೆ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.